ಆಗಮಿಸ್ತಾ ಇದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಈ ಸಭೆ ಆರಂಭ ಆಗಲಿಕ್ಕಿದೆ. ಕೆಲವೇ ಕ್ಷಣಗಳಲ್ಲಿ ಭದ್ರತಾ ಪಡೆಗಳ ಸಭೆ ಆರಂಭ ಆಗಲಿಕ್ಕಿದೆ. ಸಿಸಿಎಸ್ ಸಭೆಗೆ ಕೇಂದ್ರ ಸಚಿವರು ಈಗ ಆಗಮಿಸ್ತಾ ಇದ್ದಾರೆ. ರಾಜನಾಥ್ ಸಿಂಗ್, ಅಮಿತ್ ಶಾ ಇವರೆಲ್ಲರೂ ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಮೋದಿ ನಿವಾಸದಲ್ಲಿ ಈ ಸಿಸಿಎಸ್ ಸಭೆ ನಡೀಲಿಕ್ಕಿದೆ. ಕೆಲವೇ ಕ್ಷಣಗಳಲ್ಲಿ ಭದ್ರತಾ ಪಡೆಗಳ ಸಭೆ ಆರಂಭ ಆಗುತ್ತೆ. ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿಯೇ ಈ ಸಭೆ ನಡೀಲಿಕ್ಕಿದೆ. ಹೀಗಾಗಿ ಈಗಾಗಲೇ ಸಚಿವರುಗಳು ಬರ್ತಾ ಇದ್ದಾರೆ. ರಂಜಿತ್ ಶಿರಿಯಾರ್ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಈಗ ನೇರ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ. ರಂಜಿತ್, ಗಮನಿಸ್ತಾ ಇದ್ವಿ ಈಗ ಈ ಸಿಸಿಎಸ್ ಮೀಟಿಂಗ್ ನ ವಿಚಾರವಾಗಿ ಭಾರಿ ನಿರೀಕ್ಷೆ ಇದೆ. ಏನಾಗಬಹುದು, ಒಂದು ಮಹತ್ವದ ನಿರ್ಧಾರವನ್ನ ಈ ಸಿಸಿಎಸ್ ಅಲ್ಲಿ ತಗೊಳ್ತಾರಾ ಹೇಗೆ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಸೊ ಅಂತಿಮವಾಗಿ ಈಗಾಗಲೇ ಕೇಂದ್ರ ಗೃಹ ಸಚಿವರು ಹೇಳಿದ ಹಾಗೆ, ಈ ಹಿಂದೆ ಪ್ರಧಾನಿ ಮೋದಿ ಅವರು ಹೇಳಿದ ಹಾಗೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಸೇನಾ ಮುಖ್ಯಸ್ಥರುಗಳು ಹೇಳ್ತಾ ಇದ್ರು, ನೆಕ್ಸ್ಟ್ ಟೈಮ್ ನಮ್ಮನ್ನ ಕೆಣಕಿದ್ರೆ ಜಗತ್ತಿನ ಭೂಪಟದಲ್ಲಿ ಇರದಂಗೆ ಮಾಡ್ತೀವಿ ನಿಮ್ಮನ್ನ ಅಂತ ಹೇಳ್ತಾ ಇದ್ರು. ಇದೆಲ್ಲ ಆಗ್ಬೇಕು ಅಂತಂದ್ರೆ ಡಿಫೆನ್ಸ್ ಸ್ಟಾಫ್ಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಸೊ ಆ ಫ್ರೀ ಹ್ಯಾಂಡ್ ಕೊಡುವ ಸಾಧ್ಯತೆ ಎಷ್ಟು ಮಟ್ಟಿಗೆ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಖಂಡಿತವಾಗಲೂ ಕೂಡ ಶ್ರೀಪಾದ್ ಪಾಟೀಲ್, ನೋಡಿ, ಆಪರೇಷನ್ ಸಿಂಧೂರ ಆದ ನಂತರ ಬಹುತೇಕ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಎಲ್ಲ ಬುಡ ಅಲುಗಾಡಿತ್ತು, ಸಂಪೂರ್ಣ ನಿರ್ನಾಮ ಆಯಿತು ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ಆದ್ರೆ ಅವರು ಆಪರೇಷನ್ ಸಿಂಧೂರದ ನಂತರ ಮಹಿಳಾ ವಿಂಗ್ ಸ್ಥಾಪಿಸಿಕೊಂಡು ಹಾಗೆ ವೈಟ್ ಕಾಲರ್ ಟೆರರಿಸಂ ಮೂಲಕ ದೇಶದ ಒಳಗಡೆ ವಿಧ್ವಂಸಕ ಕೃತ್ಯವನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ರು. ಅದರ ಪೂರಕ ಎನ್ನುವಂಥದಕ್ಕೆ ಸಾಕ್ಷಿ ಎಂಬಂತೆ ನೋಡಿ, ಕೆಲವು ಕಾಲೇಜ್ಗಳಲ್ಲಿ, ಕೆಲ ಹಾಸ್ಪಿಟಲ್ಗಳಲ್ಲಿ ಸ್ಲೀಪರ್ ಸೆಲ್ಗಳು, ಮಾಡ್ಯೂಲ್ಗಳು ಕೆಲಸವನ್ನ ಮಾಡ್ತಾ ಇದ್ವು. ಇದು ಗುಪ್ತಚರ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಾಗಿತ್ತು. ಅದಾದ ನಂತರ ಕೆಂಪುಕೋಟೆ ಮುಂದೆ ಆಗಿರುವಂತ ಬ್ಲಾಸ್ಟ್, ಈಗ ಈ ಬ್ಲಾಸ್ಟ್ ನಲ್ಲಿ ಅಮಾಯಕ 13 ಜನ ಡೆತ್ ಆದ್ರಲ್ಲ, ಇಡೀ ದೇಶದ ಜನ ಪ್ರತೀಕಾರವನ್ನ ಕೇಳ್ತಾ ಇದ್ರು. 13 ಜನ ಅಮಾಯಕರನ್ನ ಅಮಾನುಷವಾಗಿ ಆತ್ಮಾಹುತಿ ದಾಳಿಕೋರ ಕೊಂದಾಕಿದ್ನಲ್ಲ, ಇದಕ್ಕೆ ಪ್ರತೀಕಾರವಾಗಿ ಭಾರತ ತೆಗೆದುಕೊಳ್ಳುವಂತ ತೀರ್ಮಾನ ಏನು ಅನ್ನೋದು 145 ಕೋಟಿ ಜನರ ಬಯಕೆಯೂ ಆಗಿತ್ತು. ಅದರಂತೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರ ಮುಖವಾಣಿಯಾಗಿ ಇವತ್ತು ದೇಶದ ಮುಂದೆ ಮಾತನಾಡುವಂತ ಮಾತು, ಅದರ ನಡುವೆ ತೆಗೆದುಕೊಳ್ಳುವಂತ ತೀರ್ಮಾನ ಭಾರಿ ಮಹತ್ವವನ್ನ ಪಡೆದುಕೊಂಡಿದೆ. ಅದುವೇ ಸಿಸಿಎಸ್ ಸಭೆ. ಈ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿದಂತೆ ಕೇಂದ್ರ ಗೃಹ ಮಂತ್ರಿ, ಕೇಂದ್ರ ರಕ್ಷಣಾ ಸಚಿವ, ವಿತ್ತ ಸಚಿವ ಹಾಗೆ ವಿದೇಶಾಂಗ ಸಚಿವ ಸೇರಿದಂತೆ ರಕ್ಷಣಾ ಸಲಹೆಗಾರರು ಹಾಗೆ 3 ಪಡೆಗಳ ಮುಖ್ಯಸ್ಥರು ಹಾಗೆ ಸಿಡಿಎಸ್ ಕೂಡ ಇವತ್ತಿನ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇದೊಂದು ಕಾನ್ಫಿಡೆನ್ಷಿಯಲ್ ಸಭೆ. ಈ ಸಭೆ ಭದ್ರತಾ ಸಂಬಂಧಪಟ್ಟಂತಹ ವಿಚಾರ, ಅಂದ್ರೆ ನಾವು ಹೇಗೆ ಒಂದು ವೇಳೆ ಕಾರ್ಯಾಚರಣೆ ಆಯ್ತು ಅಂತ ಹೇಳಿದ್ರೆ, ಕ್ಷಿಪ್ರ ಕಾರ್ಯಾಚರಣೆ ಆಯ್ತು ಅಂತ ಹೇಳಿದ್ರೆ ಹೇಗೆ ಸನ್ನದ್ಧವಾಗಿದ್ದೀವಿ ಅನ್ನೋದನ್ನ ತಿಳಿಸುವಂತ ಸಭೆ. ಈ ಸಭೆ ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನೋಡಿ, ಇನ್ನೊಂದು ಸಲ ನೀವು ಪೆಹಲ್ಗಾಮ್ ದಾಳಿ ಆದ ನಂತರ ಇನ್ನೊಂದು ಸಲ ನೀವೇನಾದ್ರೂ ನಮ್ಮ ತಂಟೆಗೆ ಬಂದ್ರಿ ಅಂತೇಳಿ ಆದ್ರೆ ಈ ಭೂಪಟದಲ್ಲಿ ನಿಮ್ಮನ್ನ ಅಳಿಸಾಕ್ತೀವಿ ಅನ್ನೋದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಅಮಿತ್ ಶಾ ಕೂಡ ಅದೇ ಮಾತನ್ನ ಹೇಳಿದ್ರು. ಇನ್ನೊಂದು ಸಲ ಭಯೋತ್ಪಾದಕ ಕೃತ್ಯ ಏನಾದ್ರೂ ದೇಶದ ಒಳಗಡೆ ಆಯ್ತು ಅಂತ ಹೇಳಿದ್ರೆ ಅದನ್ನ ನೇರವಾಗಿ ನಮ್ಮ ಮತ್ತೆ ನಿಮ್ಮ ನಡುವಿನ ವಾರ್, ಅದಕ್ಕೆ ನೀವೇ ಅಣಿಯಾಗಿದ್ದೀರಿ ಅಂತ ಹೇಳಿ ನಾವು ಭಾವಿಸಬೇಕಾಗತ್ತೆ ಅನ್ನೋದನ್ನ ಹೇಳಿದ್ರು. ಸಿಂಧೂರ ಆಪರೇಷನ್ ಆದಾಗ ಭಾರತ ಎಲ್ಲಾ ರೀತಿಯಲ್ಲೂ ಕೂಡ ಇವ್ರನ್ನ ನಿರ್ನಾಮ ಮಾಡೋದಕ್ಕೆ ಸನ್ನದ್ಧವಾಗಿತ್ತು. ಸಮಯ ಸಂದರ್ಭ ಎಲ್ಲವೂ ಕೂಡ ಇತ್ತು. ಆರ್ಮಿಯೂ ಕೂಡ, ನಮ್ಮ ಸೇನಾಪಡೆಗಳು ಕೂಡ ಅದೇ ಉತ್ಸಾಹದಲ್ಲಿದ್ದು ಉತ್ಸುಕವಾಗಿತ್ತು. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜಗತ್ತಿನ ಶಾಂತಿಗೋಸ್ಕರ ಸುಮ್ಮನೆ ಇದ್ರು. ಒಂದು ಬಾರಿ ಚಾನ್ಸ್ ಕೊಟ್ಟು ನೋಡೋಣ ಅಂತ ಹೇಳಿದ್ರು. ಆದ್ರೆ ಮತ್ತೆ ಈಗ ದೆಹಲಿಯಲ್ಲಿ, ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪುಕೋಟೆಯ ಮುಂದೆ ಮಾಡಿರುವಂತ ಇದೊಂದು ವಿಧ್ವಂಸಕ ಕೃತ್ಯ ಭಾರತೀಯರನ್ನ ಕೆಣಕಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಆ ನಿಟ್ಟಿನಲ್ಲಿ ಇವತ್ತು ತೆಗೆದುಕೊಳ್ಳುವಂತ ತೀರ್ಮಾನ, ಸಿಸಿಎಸ್ ಸಭೆಯಲ್ಲಿ ಆಗುವಂತ ನಿರ್ಧಾರಗಳು ದೇಶವಾಸಿಗಳಿಗಂತೂ ಮಹತ್ವ. ಅದ್ರ ಜೊತೆಗೆ ಒಂದ್ ವೇಳೆ ಒಂದು ಮಹತ್ವವಾದಂತ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಮುಂದೆ ಎಲ್ಲವನ್ನು ಕೂಡ ಆಲೋಚನೆ ಮಾಡಿ
ಮಂತ್ರಿಗಳಿರ್ತಾರೆ ಅಂತ ಕೇಳಿದ್ರೆ ಈ ಒಂದು ತೀರ್ಮಾನ ಆದ ನಂತರ ನಾವು ಬೇರೆ ಬೇರೆ ಆಗಿದೆ ಅನ್ನೋದನ್ನ ತಿಳಿಸೋದಕ್ಕೆ ಈ ಸಭೆಯಲ್ಲಿ ಯಾಕೆ ಗೃಹ ಮಂತ್ರಿಗಳಿರ್ತಾರೆ ಅಂತ ಕೇಳಿದ್ರೆ ಇಲ್ಲಿಯವರೆಗೂ ಕೂಡ ತನಿಖಾ ತಂಡ ಸಂಗ್ರಹಿಸಿರುವಂತ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಡೋದಕ್ಕೆ ಈ ಸಭೆಯಲ್ಲಿ ಯಾಕೆ ವಿದೇಶಾಂಗ ಮಂತ್ರಿಗಳಿರ್ತಾರೆ ಅಂತ ಕೇಳಿದ್ರೆ ಈ ಒಂದು ತೀರ್ಮಾನ ಆದ ನಂತರ ನಾವು ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ನಮ್ಮನ್ನು ನಾವು ಹೇಗೆ ಡಿಫೆಂಡ್ ಮಾಡ್ಕೋಬೇಕು ಅನ್ನುವಂತ ಬೇರೆ ನಿರ್ಧಾರವನ್ನ ಹೇಗೆ ನೋಡ್ತಾವೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ಈ ಸಭೆಯಲ್ಲಿ ಯಾಕೆ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಇರ್ತಾರೆ ಅಂತ ಕೇಳಿದ್ರೆ ಈ ಒಂದು ನಿರ್ಧಾರ ತೆಗೆದುಕೊಂಡಾದ ನಂತರ ಒಂದು ವೇಳೆ ಬೇರೆ ರಾಷ್ಟ್ರಗಳು ಈ ನಮ್ಮ ನಿರ್ಧಾರವನ್ನ ಹೇಗೆ ನೋಡ್ತವೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ಈ ಸಭೆಯಲ್ಲಿ ಯಾಕೆ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಇರ್ತಾರೆ ಅಂತ ಕೇಳಿದ್ರೆ ಈ ಒಂದು ನಿರ್ಧಾರ ತೆಗೆದುಕೊಂಡಾದ ನಂತರ ಒಂದು ವೇಳೆ ಹಾಗೆ ಬಿಡ್ತು ನಡುವೆ ಕ್ಷಿಪ್ರ ಕಾರ್ಯಾಚರಣೆ ಅನ್ನೋದಾದ್ರೆ ಅದಾದ ನಂತರ ನಾವು ತೆಗೆದುಕೊಳ್ಳುವಂತ ತೀರ್ಮಾನಗಳು ಮತ್ತು ಆರ್ಥಿಕವಾಗಿಯೂ ಕೂಡ ನಾವು ಯಾವ್ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ಒಂದು ವಾರ್ ಆಗ್ಬಿಡುತ್ತೆ ಅಥವಾ ಏನೋ ಒಂದು ಕ್ಷಿಪ್ರ ಕ್ರಾಂತಿ ಆಗ್ಬಿಡುತ್ತೆ ಏನೋ ಒಂದು ಏರ್ ಸ್ಟ್ರೈಕ್ ಆಗ್ಬಿಡುತ್ತೆ ಇನ್ನೇನೋ ಒಂದು ದಾಳಿ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಾನಾ ರೀತಿಯಲ್ಲೂ ಕೂಡ ತಯಾರಿ ಬೇಕಾಗುತ್ತೆ ಆ ತಯಾರಿಯ ಸಭೆಯೇ ಇದು ಭದ್ರತಾ ಸಂಪುಟ ಸಭೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಸಭೆ ಆರಂಭ ಆಗುತ್ತೆ ಸಭೆಯ ನಂತರದ ತೀರ್ಮಾನಗಳು ಏನು ಅನ್ನೋದು ಇಡೀ ದೇಶವೇ ಎದುರು ನೋಡ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹಂಗ ನೋಡಿದ್ರೆ ಇಂಥ ಸಮಯಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಂದೇಟು ಹಾಕಿರುವಂತ ಯಾವ ಸಂದರ್ಭಗಳು ಕೂಡ ಇಲ್ಲ ಇದೇ ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರಲ್ಲ ಪುಲ್ವಾಮಾ ಅಟ್ಯಾಕ್ ಮಾಡಿದಾಗ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಲ್ಲ ಆವಾಗ್ಲೂ ಕೂಡ ಇದೇ ಸಿಸಿಎಸ್ ಸಭೆ ಆಗಿತ್ತು ಇದೇ ಪಹಲ್ಗಾಮ್ನಲ್ಲಿ ಆದಂತ ದಾಳಿಯ ನಂತರ ಭಾರತೀಯ ಸೇನೆ ಸಿಂಧೂರ ಆಪರೇಷನ್ ಮಾಡ್ತಲ್ಲ ಆಗ್ಲೂ ಕೂಡ ಇದೇ ಸಿಸಿಎಸ್ ಸಭೆ ಆಗಿತ್ತು ಕೆಲವು ಮಹತ್ವದ ಸಮಯದಲ್ಲಿ ಮಾಡುವಂತ ಈ ಸಭೆ ಗಂಭೀರವಾಗಿರುತ್ತೆ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ ಬಹುಶಃ ಭಾರತದ ಇತಿಹಾಸವನ್ನ ನಿರ್ಮಾಣ ಮಾಡಿರೋದಾಗಿರುತ್ತೆ ಭಾರತದ ಅಸ್ತಿತ್ವಕ್ಕೆ ಯಾವಾಗ ನೀವು ಭದ್ರತೆಗೆ ಧಕ್ಕೆ ತರುವಂತ ಕೆಲಸ ಮಾಡಿದ್ರಿ ಯಾವಾಗ ನೀವು ಆತಂಕದ ವಾತಾವರಣವನ್ನ ಸೃಷ್ಟಿ ಮಾಡಿದ್ವಿ ಯಾವಾಗ ನೀವು ಏಕತೆಗೆ ಧಕ್ಕೆ ತರುವಂತ ಕೃತ್ಯ ಮಾಡಿದ್ವಿ ಯಾವಾಗ ಸಾರ್ವಭೌಮತ್ವಕ್ಕೆ ನೀವು ಧಕ್ಕೆ ತರುವಂತ ಕೆಲಸ ಮಾಡಿದ್ವಿ ಇಂಥ ಸಮಯದಲ್ಲಿ ಆಗುವಂತ ಇಂಥ ಭದ್ರತಾ ಸಭೆಗಳು ಬಹಳ ಮಹತ್ವ ಮತ್ತು ಅಷ್ಟು ಖಡಕ್ ಆಗಿರುತ್ತೆ ಅದ್ರ ಜೊತೆಗೆ ಇದರ ತೀರ್ಮಾನ ಅಂತೂ ಇಡೀ ದೇಶದ ಜನರು ಒಪ್ಪಿಕೊಳ್ಳುವ ಹಾಗಿರುತ್ತೆ ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಕೇಳ್ತಾ ಇರೋದು ಒಂದೇ ಅಮಾಯಕರನ್ನ ನೀವು ನಿರ್ದಾಕ್ಷಿಣ್ಯವಾಗಿ ಆತ್ಮಾಹುತಿ ಬಾಂಬ್ ದಾಳಿಯ ಮೂಲಕ ನೀವು ಅವ್ರನ್ನ ಕೊಂದಾಕಿದ್ರಲ್ಲ ಮಾರಣ ಹೋಮ ಮಾಡಿದ್ರಲ್ಲ ಇದಕ್ಕೆ ಸರಿಯಾದಂತ ಉತ್ತರವನ್ನ ಕೊಡ್ಬೇಕನ್ನೋದು ಈಗ ಗೊತ್ತಾಗಿದೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯೇ ಈ ಭಯೋತ್ಪಾದಕ ಸಂಚಿನ ಹಿಂದೆ ಇರೋದು ಅನ್ನೋದು ಗೊತ್ತಾಗಿದೆ ಇವರು ಮಾಡಿದಂತ ರಹಸ್ಯ ಮೀಟಿಂಗ್ಗಳು ಹಾಗೆ ಇಸ್ಲಾಮಿಕ್ ರಾಷ್ಟ್ರಗಳಿಂದ ಇವರಿಗೆ ಆಗಿರುವಂತ ಫಂಡಿಂಗ್ಗಳು ಅಥವಾ ಅಲ್ಲಾಗಿರುವಂತ ಟ್ರೈನಿಂಗ್ಗಳು ಇದೆಲ್ಲದರ ವಿಚಾರವೂ ಕೂಡ ಈಗ ಏನು ಗುಟ್ಟಾಗೇನು ಉಳಿದಿಲ್ಲ ನಮ್ಮ ತನಿಖಾ ತಂಡಗಳು ಇವರ ಎಲ್ಲ ಸಂಚನ್ನು ಕೂಡ ಈಗ ಆಗಮಿಸ್ತಾ ಇದ್ದಾರೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಈ ಸಭೆ ಆರಂಭ ಆಗ್ಲಿಕ್ಕಿದೆ ಕೆಲವೇ ಕ್ಷಣಗಳಲ್ಲಿ ಭದ್ರತಾ ಪಡೆಗಳ ಸಭೆ ಆರಂಭ ಆಗ್ಲಿಕ್ಕಿದೆ ಸಿಸಿಎಸ್ ಸಭೆಗೆ ಕೇಂದ್ರ ಸಚಿವರು ಈಗ ಆಗಮಿಸ್ತಾ ಇದ್ದಾರೆ ರಾಜನಾಥ್ ಸಿಂಗ್ ಅಮಿತ್ ಶಾ ಇವರೆಲ್ಲರೂ ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ ಮೋದಿ ನಿವಾಸದಲ್ಲಿ ಈ ಸಿಸಿಎಸ್ ಸಭೆ ನಡೀಲಿಕ್ಕಿದೆ ಕೆಲವೇ ಕ್ಷಣಗಳಲ್ಲಿ ಭದ್ರತಾ ಪಡೆಗಳ ಸಭೆ ಆರಂಭ ಆಗುತ್ತೆ ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿಯೇ ಈ ಸಭೆ ನಡೀಲಿಕ್ಕಿದೆ ಹೀಗಾಗಿ ಈಗಾಗಲೇ ಸಚಿವರುಗಳು ಬರ್ತಾ ಇದ್ದಾರೆ ರಂಜಿತ್ ಶಿರಿಯಾರ್ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ನೇರ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ ರಂಜಿತ್ ಗಮನಿಸ್ತಾ ಇದ್ವಿ ಈಗ ಈ ಸಿಸಿಎಸ್ ಮೀಟಿಂಗ್ ನ ವಿಚಾರ